ಎಲ್ಲರಿಗೂ ನಮಸ್ಕಾರ. ನಾವು ಉತ್ತರ ಕರ್ನಾಟಕ ಹುಡುಗ. ನೀವೆಲ್ಲರೂ ಅಂತೇಳಿ ಕಮೆಂಟ್ ಮಾಡಿರಿ ನೋಡೋಣಂತೆ. ನಿಮಗೆ ಲಾಸ್ಟ್ ವಿಡಿಯೋನ ಮಾಡಿದಾಗ ಹೇಳಿದ್ದೆ ಪಾರ್ಟ್ 2 ಮಾಡ್ತೀನಿ ಅಂಥೇಳಿ. ಆ ಲಾಸ್ಟ್ ವಿಡಿಯೋದಾಗ ನಾನು ಸಿದ್ಧಾರೂಢ ಮಠದಾಗ ಶಿವರಾತ್ರಿದು ಪ್ರಿಪ್ರೇಷನ್ ಅದೆಲ್ಲ ಮಾಡಿದ್ದೆ. ಈಗಿದೆ ವಿಡಿಯೋ ಅದಕ್ಕೆ ಅಂಥೇಳಿ ಇದು ಲಿಂಕ್ ಐತಿ ಆ ವಿಡಿಯೋಕ್ಕೆ. ಎದ್ರ ಸಂಬಂಧ ಅಂಥೇಳಿ ನೋಡ್ರಿ, ಮುಂದೆ ಗೊತ್ತಾಗುತ್ತೆ. ನಾ 2ನೇ ಪಾರ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ. ಇಲ್ಲಿ ಒಮ್ಮಿಕ್ಲೆ ಎದಕ್ಕೆ ಮಾಡತ್ತೀನಿ ಅಂತಂದ್ರೆ, ಇದು ಸಿದ್ಧಾರೂಢ ಮಠದ ಪಾಲ್ಕಿ ಇಲ್ಲೇ ಬಂದು ಹೋಗ್ತೈತಿ. ಮರುದಿವ್ಸ ತೇರಿರ್ತೈತಿ ಸಿದ್ಧಾರೂಢದ್ದು. ಇಲ್ಲೇ ಯಾಕೆ ಬರ್ತೈತಿ ಅಂತೇಳಿ ನನಗೂ ಗೊತ್ತಿಲ್ಲ. ಕೇಳೋಣ ಅಂತ ಯಾರಿಗಾರ ಏನು ಸ್ಪೆಷಲ್ ಐತೆ ಅಂತೇಳಿ ಎಲ್ಲ. ಇದು ಹಿಂದೆ ಮಠ ಐತೆ ನೋಡಿ, ಜಡಿ ಸಿದ್ದೇಶ್ವರ ಅಂತೇಳಿ. ಇದು ಗಣೇಶಪೇಟೆ ಒಳಗಿಂದ. ಈಗ ನಾ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಆಗೋದು ಇಲ್ಲಿಂದನೇ. ಇಲ್ಲಿವ್ರಿಗೆ ಯಾರಿಗಾರ ಕೇಳೋಣ ಅಂತ ಹೇಳ್ತಾರೆ ಯಾರು ಏನೇ ಸ್ಪೆಷಲ್ ಐತಿ ಏನೇನು ಅಂತೇಳಿ. ನೋಡ್ರಿ, ಸಿದ್ಧಾರೂಢ ಜಾರದ ಪಾಲ್ಕಿ ಇದೆ. ಇಲ್ಲಿ ಯಾಕೆ ಬರ್ತದೆ ಅಂತ ಹೇಳಿ ನಮಗೂ ಅಷ್ಟು ಪಕ್ಕ ಗೊತ್ತಿಲ್ಲ. ಮುಂದೆ ನನ್ನ ಕೇಳಿ ಯಾರಿಗಾರ ಇದ್ರ ಮಾಹಿತಿ ತಿಳ್ಕೊಂಡು ನಿಮಗೆ ತಿಳಿಸ್ತೀನಿ. ಈಗ ಇದು ಪಾಲ್ಕಿ ಅಲ್ಲೇ ಮಠದ್ಲಿಂದನೇ ಇಲ್ಲೇ ಬರ್ತೈತ್ರಿ. ಇಲ್ಲಿ ವರ್ಷ ಬರ್ತೈತಂತ್ರಿ. ಪಾಲ್ಕಿ ಬರ್ತೈತಿ, ಇಲ್ಲೇ ಮಂಗಳಾರತಿ ಎಲ್ಲ ಹೇಳ್ತಾರಂತೆ. ಹೇಳಿ ಆಮೇಲೆ ಮಠಕ್ಕೆ ಹೋಗ್ತೈತಿ. ಮರುದಿವ್ಸ ತೇರು ಇರ್ತೈತಿ ರೀ ಅಜ್ಜಾರ್ದ. ಇದು ಮುಂದೆ ಏನೇನೈತೆ ಅಂತ ಹೇಳಿ ಮುಂದೆ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಬರ್ರಿ ಮುಂದೆ ನೋಡೋಣ ಅಂತ. ಇಲ್ಲಿ ಒಬ್ರು ಕೇಳಿ ನೀವು ಅವ್ರು ಹೇಳ್ತೇನೆ ಅಂದಾರೆ. ಬರ್ರಿ, ಇಲ್ಲಿ ಒಬ್ರಿಗೆ ಹೇಳಿ ನಾನು ಮೊದಲೇ ಅವ್ರು ಹೇಳ್ತೇನೆ ಅಂದಾರೆ. ಬರ್ರಿ ನೋಡೋಣ ಅಂತ. ಇದು ನೀವೆಲ್ಲ ಇದು ಮಜ್ಜಿಗೆ ಗಿಜ್ಜಿಗೆ ಅದು ಎಲ್ಲ ಹಂಚಾತೀರಿ. ಇದು ಗುಡಿ ಬಗ್ಗೆ ನನಗೂ ಏನು ಅಷ್ಟೊಂದು ಗೊತ್ತಿಲ್ಲ ಇನ್ನೇ. ಇದು ಪಾಲ್ಕಿ ಇಲ್ಲಿ ಬಂದು ಹೋಗ್ತೈತೆ ಅಂತೇಳಿ ಕೇಳ್ಪಟ್ಟೆ ನಾನು. ಇದ್ರದ್ದು ಏನು ಸ್ಪೆಷಲ್ ಐತಿ ಸ್ವಲ್ಪ ಹೇಳಿ. ವರ್ಷ ಶಿವರಾತ್ರಿ ದಿವಸ ಇಲ್ಲಿ ವೈದ್ಯರ ಮನೆ ಐತಿ. ವೈದ್ಯರ ಮನೆ? ವೈದ್ಯರು ಅಂತೇಳಿ ಅವ್ರ ಮನೆಗೆ ಹೋಗಿ ಬಂದು ಇಲ್ಲಿ ಬಂದು ಏನಂತಾರೆ ಅವ್ರು ವೈದ್ಯರು ಅಂದ್ರೆ? ಅವ್ರ ಭಾಳ ವರ್ಷ ಹಿಂದಿನಿಂದ ಬರ್ತಾ ಇದ್ರು. ಅಜ್ಜಾರು ಬರೋ ಸಂಬಂಧ ಅವ್ರ ಪಾಲ್ಕಿ ಇಲ್ಲಿ ನೆನಪಿನ ಸಂಬಂಧ ಇಲ್ಲಿ ಬಂದು ಅವ್ರ ಮನೆಗೆ ಬಂದ ಹೋಗ್ಬೇಕ್ರಿ. ಅವಾಗ ಪಾಲ್ಕಿ ಈಗ ಅಜ್ಜಾರ ಸಿದ್ಧಾರೂಢ ಅಜ್ಜಾರ್ ಇಲ್ಲಿ ಬರ್ತಾರ ಅನ್ನೋ ಸಂಬಂಧ ಅವ್ರ ನೆನಪಿನಗೋಸ್ಕರ ಇಲ್ಲಿ ಮಠ ಬಂದು ಅಲಂಕಾರ ಮಾಡಿಸಿದ್ರಿ ಅವ್ರು. ಅಲಂಕಾರ ಮಾಡಿಸೋದಕ್ಕೆ ರೊಕ್ಕ ಕೊಡೋ ಬದ್ಲಿ ರೊಕ್ಕ ಬೇಡ, ನಮ್ಮ ಮನಿಗೆ ಪಾಲ್ಕಿ ಬರ್ಲಿ ಅಂತೇಳಿ ಅವ್ರು ಹೇಳಿಸ್ಯಾರ. ಅದಕ್ಕೆ ಅವ್ರ ವರ್ಷ ಅವ್ರ ಮನಿಗೆ ಬಂದು ಹೋಗ್ತೈತಿ ಪಾಲ್ಕಿ. ಮತ್ತೆ ಇಷ್ಟ ಐತ್ ನೋಡ್ರಿ. ಇದಿದೆ ಇಲ್ಲಿ ನೋಡ್ರಿ. ಇಲ್ಲೆಲ್ಲ ಈಗ ಮಜ್ಜಿಗೆ ಎಲ್ಲ ಹಂಚಾತಾರೆ. ಎಲ್ಲ ಜನ ತಂಪಿರ್ಲಿ ಅಂತೇಳಿ ಇಲ್ಲಿ ಹಂಚಾತಾರೆ, ಆ ಕಡೆ ಹಂಚಾತಾರೆ. ಮತ್ತೆ ಈಗ ಬ್ರದರ್ ರೀ, ಅವ್ರಿಗಿನ್ನ ಪೂರ ಗೊತ್ತೈತಿ. ಅವ್ರು ಹೇಳ್ತೀನಿ ಅಂದಾರ. ಅವ್ರ ಕಡೆ ಕೇಳಂತ. ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರತ್ತೀರ ಅಣ್ಣಾರ? ಇದು ಸುಮಾರು ಒಂದು 10 ವರ್ಷದಿಂದ ನಡೀತಾ ಇದೆ ಇದು. ನೀವಲ್ರಿ ಹಳೆ ನಿಮ್ಮ ತಲೆಮಾರದು? ಒಂದು 60-70 ವರ್ಷದಿಂದ ಇದೆ. 60-70 ವರ್ಷ ಬರ್ತಾ ಇದೆ ಅಂತ ಹೇಳ್ಯಾರ. ಹಾ ರೀ. ಮತ್ತೆ ಇದು ಪಾಲ್ಕಿ ಎದ್ರ ಸಂಬಂಧ ಬರ್ತೈತೆ ಅಂತ ಹೇಳಿ ಏನಾರ? ಇದು ಮುಂಚೆ ಇಲ್ಲೇ ನಮ್ಮ ಅಜ್ಜಾರ್ ಇದ್ರಿ ಇಲ್ಲಿ. ಏನ್ರಿ ಅವ್ರ ಹೆಸರು? ವೈದ್ಯ ಅಂತ. ಒಂದು ಕನಸು ಮಠದ್ದು ಸೇವಾ ಮಾಡಿದ್ರು. ಅವಾಗ ಅಜ್ಜಾರ್ ಕೇಳಿದಾಗ ಅವ್ರು ನಮ್ಮ ಮನೆಗೆ ಒಂದು ಪಾಲ್ಕಿ ಬರ್ಲಿ ಅಂತ ವರ್ಷ ಅವ್ರದೊಂದು ಇದನ್ನಿತ್ತು. ಅದ್ರ ಸಂಬಂಧ ಪಾಲ್ಕಿ ಬಂದು ಹೌದು ಸೇವೆ ಮಾಡಿದ್ದ ಕನಸು ಮಠದಾಗ. ಇದು ಮಠನೂ ಅವರೇ ಕಟ್ಸಿದ್ದನ್ರಿ ನೀವು? ಈಗ ಇದು ಸಿದ್ಧಾರೂಢ ಅಜ್ಜಾರ್ ಗುರುಗಳ ಮಠ ರೀ. ಸಿದ್ಧಾರೂಢ ಅಜ್ಜರ್ ಗುರುಗಳ ಮಠನೇ ಇದನ್ರಿ? ಹೌದು, ಸಿದ್ದೇಶ್ವರ ಮಠ. ಜಡಿ ಸಿದ್ದೇಶ್ವರ ಮಠ. ಇದರು 106 ವರ್ಷದಿಂದ ಇದು ಮಠ ಇಲ್ಲ ಐತ್ರಿ ಗಣೇಶ ಮಠದಾಗ. ಸೊ ಆದ ಕಾರಣ ಇದು ಪಾಲ್ಕಿ ಅಲ್ಲಿಂದ ಇಲ್ಲಿ ಮಠ ಬರ್ತಿದೆ. ಅಲ್ಲಿಂದ ಪಾಲ್ಕಿ ಇಲ್ಲಿ ಬಂದು ಹೋಗಿಂದ ಈಗ ನಾಳೆ ಜಾತ್ರೆ. ಹೌದು, ನಾಳೆ ತೇರು. ಒಂದು ತಿಂಗಳ ಮುಂಚೆ ಸಪ್ತಾಹ ಅಂತ ಮಾಡ್ತಾರ್ರಿ. ಸಪ್ತಾಹ ಅಂತೇಳಿ ಅಲ್ಲಿಂದ ಒಂದು ಧ್ವಜ ಬರ್ತೈತಿ. ಧ್ವಜ ಬಂದು ಇಲ್ಲಿ ಹಾರಿಸಿರ್ತಾರ್ರಿ. ಆ ಧ್ವಜ ತಗೊಂಡೋಗಿ ಅಲ್ಲಿ ಹಾರಿಸಿದಾಗ ಒಂದು ತಿಂಗಳು ಫುಲ್ ಅಮಾಸಿಂದ ಅಮಾಸಿದ್ರಿ. ಅಂದ್ರೆ ಈಗ ಶಿವರಾತ್ರಿ ಹಿಂದೆ ಒಂದ್ ತಿಂಗಳೇ ಬಂದಿಲ್ಲಿ ಧ್ವಜಾರೋಹಣ ಮಾಡ್ತಾರೆ. ಆಮೇಲೆ ಒಂದ್ ತಿಂಗಳಿಗೆ ಅಲ್ಲಿ ತಗೊಂಡ್ ಹೋಗ್ತಾರೆ. ಕಾರಣ ಅಂದ್ರೆ ಸಿದ್ಧಾರೂಢ ಅಜ್ಜಾರ ಗುರುನಾಥರೂಢ ಜಡಿ ಸಿದ್ದೇಶ್ವರ ಅಜ್ಜಾರ ಕಡೆ ಒಂದು ಶರ್ತ್ ಒಳಗ ಸೋತಿರ್ತಾರ್ರಿ. ಅಂಗಿ ಬಿಟ್ಟ ಗಿಂಗಿ ಅಷ್ಟ ವೈ ಅಂತಂದ. ಅಂದ್ರ ಅಂಗಿ ಒಯ್ಬೇಡ, ನೆರಳು ವೈ ಅಂತಂದ. ಅಂದ್ರೆ ಇದು ಭೂಮಿ ಮ್ಯಾಗ ಯಾವ್ದು ಶಾಶ್ವತ ಅಲ್ಲ. ಇದ್ರೊಳಗ ನಮ್ದು ಮನಸ್ಸನ್ನು ಇರೋದ, ನಮ್ದು ದೇಹನೂ ಇರೋದೆಲ್ಲ ದೇವ್ರ ಸ್ವರೂಪ ಅಂತೇಳಿ. ಹಂಗಾಗಿ ಸಿದ್ಧಾರೂಢ ಅಜ್ಜಾರ್ ಸೋತಿರ್ತಾರ್ರಿ. ಆ ಕಾರಣಕ್ಕಿಲ್ಲ ಪ್ರತಿ ವರ್ಷ ನಿನ್ನ ಪಾಲ್ಕಿ ನನ್ನ ಪಾಲ್ಕಿ ನಿನ್ನ ಕಡೆ ಬಂದನ ನನ್ನ ಮಠ ಸೇರ್ತದ ಅಂತೇಳಿ ಶರ್ತ್ ಒಳಗ ಮಂಜೂರಾಗಿದೆ. ಅವಾಗಿಂದ ಇವತ್ತಿನ ಮಠನು ಅದ ಪದ್ಧತಿನೇ ನಡ್ಕೊಂಡು ಬರೋದಿದೆ. ಹಂಗಾರೆ ಈಗ ಸಿದ್ಧಾರೂಢ ಅಜ್ಜಾರ ಸೋತಿರ್ತಾರ ಒಂದ್ ಶರತ್ ಒಳಗೆ, ಅದರ ಸಂಬಂಧ ಈ ಸಂಪ್ರದಾಯ ಆಯ್ತು. ಥ್ಯಾಂಕ್ಸ್ ರೀ ಅನ್ನಾರ ಹೇಳಿದ್ದಕ್ಕೆ. ಥ್ಯಾಂಕ್ ಯು. ಎಲ್ಲರೂ ನಮ್ಮ ಹುಬ್ಬಳ್ಳಿ ಜನತೆ, ಕನ್ನಡ ಜನತೆಗೆ ಮಹಾರಾಷ್ಟ್ರರಾತ್ರಿದ ಶುಭಾಶಯಗಳು. ಜೋರಾಗಿ ಹೇಳಿ ಬಿಡ್ರಿ. ಸಿದ್ಧಾರೂಢ ಮಹಾರಾಜ್ ಕಿ ಜೈ, ಜಡಿ ಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಶಿವಾಯ ನಮಃ, ಶಿವಾಯ.
ಆ ವೈದ್ಯರ ಮನೆ ಕಡೆಯಿಂದ ಬಂತ್ರಿ ಈಗಿದ್ದು ಪಾಲ್ಕಿ. ಇಲ್ಲಿ ನೋಡೋಣ ಏನೇನು ಆಗ್ತದೆ ಅಂತೇಳಿ. ಪಾಲ್ಕಿ ಸ್ಟಾಪ್ ಮಾಡತ್ತಾರ ನೋಡ್ರಿ. ಈಗ ಮಾಡತ್ತಾರ ಅಂತಂದ್ರೆ ಈಗ ನೆಕ್ಸ್ಟ್ ಮಂಗಳಾರತಿ ಆಗ್ತಿದ್ರಿ. ಇಲ್ಲಿ ಕರೆಕ್ಟ್ ಎಕ್ಸಾಕ್ಟ್ ಜಡಿ ಸಿದ್ದೇಶ್ವರ ಮಠದ ಕಡೆನೇ ನಿಂದರ್ಸ್ಯಾರಿ ಸ್ಟೇಟ್ ಕರೆಕ್ಟ್. ಮುಂದೆ ನೋಡೋಣ ಅಂತ ಈಗ ಏನೇನಾಗ್ತದೆ. ಆಗಲೇ ಹೇಳ್ದಲ್ಲ ನಾನು ಮಂಗಳಾರತಿ ಮಾಡ್ತಾರೆ ಅಂತ ಹೇಳಿ. ನೋಡ್ರಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಯಾರ ಈಗ ಮಂಗಳಾರತಿನ. ಈಗ ಮಂಗಳಾರತಿ ಮಾಡಿ ಮುಂದೆ ಮಾಡೋಣಂತ ಏನೇನು ಮಾಡ್ತಾರೆ ಅಂತ ಹೇಳಿ. ಪೂಜೆಲ್ಲ ಮುಗಿತ್ರಿ. ಪೂಜೆಲ್ಲ ಮುಗಿದಿಂದ ಭಕ್ತರ ಅನ್ಕಾಯಿ ಮಾಡ್ಸೋರಲ್ಲ ಅನ್ಕಾಯಿ ಮಾಡ್ಸತ್ತಾರ್ರಿ. ಇದನ್ನೆಲ್ಲ ನೋಡಿಂದ ನಂಗೆ ನೆನಪಾತ್ರಿ. ಒಂದು ಆಗಲೊಬ್ರು ಹೇಳಿದ್ರೆ ಸಿದ್ದಾರೂಢ ಅಜ್ಜಾರ ಇಲ್ಲಿ ಬಂದು ಅವ್ರ ಗುರುಗಳ್ರಿ. ಅವ್ರ ಗುರುಗಳಂದ್ರೆ ಜಡಿ ಸಿದ್ದೇಶ್ವರ ಅಜ್ಜಾರಿಗೆ ಏನೋ ಬಂದೇ ಹೇಳಿ ಕೊಟ್ಟು ಹೋಗ್ತಿದ್ರಂತ್ರಿ. ಬರ್ರಿ ಮಠಕ್ಕೆ ಶಿವರಾತ್ರಿಗೆ ಅಂತೇಳಿ. ಇದೂ ಸಂಪ್ರದಾಯ ಅಂತ ನೋಡ್ರಿ. ಅದ್ರ ಸಂಬಂಧ ಪಾಲ್ಕಿಲಿ ಮಠ ಬಂದು ಹೋಗ್ತೈತಂತ್ರಿ ವರ್ಷ. ಪೂಜೆನೇ ಮುಗೀತ್ರಿ. ಎಲ್ಲರೂ ಆಶೀರ್ವಾದನ ತೊಗೊಂಡ್ರೆ ಅನ್ಕಾಯಿನೂ ಮಾಡಿಸಿದ್ರೆ ಇನ್ನೇನು ಪಾಲ್ಕಿ ತಯಾರಾತ್ರಿ. ಮಠಕ್ಕೆ ಹೋಗೈತ್ರಿ ಈಗ ನೆಕ್ಸ್ಟ್ ಪಾಲ್ಕಿ. ಅಷ್ಟೇ ಈಗ ಪಾಲ್ಕಿನೂ ಮಠಕ್ಕೆ ಹೊಡ್ತಾರೆ. ಈಗ ಇಲ್ಲಿ ನೋಡತ್ರಲ್ಲಿ ನೀವು ಗದ್ಲತ್ತು ಆಗತೈತಲ್ಲ ಇದೆಲ್ಲ. ಇಲ್ಲಿ ಭಕ್ತಾದಿಗಳ ಪಾಲ್ಕಿ ನೋಡೋಕದು ಬಂದಿರ್ತಲ್ರಿ. ಜನರಿಗೆ ಉಪವಾಸದು ಇರ್ತಾರಲ್ರಿ ಇವತ್ತು. ಅದ್ರ ಸಂಬಂಧ ಒಂದು ಸಣ್ಣ ಸೇವೆ ರೀ ಇವೆಲ್ಲ. ಬಂದವ್ರಿಗೆ ಹಣ್ಣು ಹಂಪಲ ಮಜ್ಜಿಗೆ ಅದು ರಸ್ನ ಅದು ಎಲ್ಲ ಮಾಡಿ ಕೊಡ್ತಾರ್ರಿ. ಬಾಳೆ ಅನ್ನೋದು ಎಲ್ಲ ಕೊಡತ್ತಾರ ನೋಡ್ರಿ ಇಲ್ಲಿ. ನೋಡ್ರಿ ಪಾಲ್ಕಿನೂ ಹೋತು. ಗದ್ದಲನೂ ಒಂದು ರೇಂಜಿಗೆ ಕಮ್ಮಿ ಆಗೈತ್ರಿ. ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನೆ ಎಲ್ಲರಿಗೂ. ವಿಡಿಯೋನ ಕೊನೆ ತನಕ ನೋಡಿದವ್ರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ. ಓಕೆ, ಥ್ಯಾಂಕ್ ಯು.